ಕರ್ತನ ಮಹಾಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಶನಿವಾರದ ಕಥಾ ಸಮಯಕ್ಕೆ ನಿಮ್ಮೆಲ್ಲರನ್ನೂ ಕರ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಇಂದು ನಾವು ಆ್ಯಮಿ ಕಾರ್ಮೈಕಲ್ ರವರ ಜೀವನದ ಕುರಿತು ಕಲಿತುಕೊಳ್ಳೋಣ. ಆ್ಯಮಿ ಬ್ಯಾಟ್ರಿಸ್ ಕಾರ್ಮೈಕಲ್ ರವರು ಭಾರತಕ್ಕೆ ಬಂದು ಮಿಷನರಿಯಾಗಿ 55 ವರ್ಷಗಳ ದೇವರ ಸೇವೆ ಮಾಡಿದರು. ಆ್ಯಮಿಯವರು 16 ಡಿಸೆಂಬರ್ 1867 ಒಂದು ಶ್ರೀಮಂತ ಕುಟುಂಬದಲ್ಲಿ ಜನಿಸಿದರು. ಇವರು ಅತ್ಯಂತ ಉತ್ತಮವಾದ ಶಾಲೆಯಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮಾಡಿದರು. ಆದರೆ ಆ್ಯಮಿಯವರು 18 ವರ್ಷವಿದ್ದಾಗ ಇವರ ತಂದೆ ತೀರಿಕೊಂಡರು. ಈ ಘಟನೆ ಅವರ ಜೀವಿತದಲ್ಲಿ ಕೆಟ್ಟ ಪರಿಣಾಮ ಬೀರಿತು. ದುಡಿಯುತ್ತಿದ್ದ ತಂದೆ ತೀರಿಹೋದದ್ದರಿಂದ ಕುಟುಂಬದಲ್ಲಿ ಆರ್ಥಿಕ ಸ್ಥಿತಿ ಹದಗೆಟ್ಟಿತು. ಇದರಿಂದ ಆ್ಯಮಿಯವರು ಶಾಲೆಯನ್ನು ಬಿಡಬೇಕಾಯಿತು. ಒಂದು ದಿನ ಆ್ಯಮಿಯವರು ಚರ್ಚಿನ ಹೊರಗಡೆ ಒಬ್ಬ ಭಿಕ್ಷುಕಿಯ ಹರಿದ ಬಟ್ಟೆಗಳನ್ನು ಧರಿಸಿಕೊಂಡು ಕುಳಿತಿರುವುದನ್ನು ಕಂಡರು. ಅವರಿಗೆ ಸಹಾಯ ಮಾಡಲು ಆ್ಯಮಿಯವರು ಅವರ ಬಳಿಗೆ ಹೋದರು. ಆದರೆ ಚರ್ಚಿನಿಂದ ಜನರು ಹೊರಗಡೆ ಬರುವುದನ್ನು ಕಂಡು ಆ್ಯಮಿಯವರು ನಾಚಿಕೆಯಿಂದ ಮುಖವನ್ನು ಮರೆಮಾಡಿಕೊಂಡರು. ನನಗೆ ಸಹಾಯ ಮಾಡಬೇಕೆಂಬ ಮನಸ್ಸಿದ್ದರೂ ಸಹ ಅದನ್ನು ಎದುರಿಸುವುದಕ್ಕೆ ನನ್ನಲ್ಲಿ ಧೈರ್ಯವಿಲ್ಲ ಎಂದು ಅವರು ಅರಿತುಕೊಂಡರು. ಆ ದಿನ ಆ್ಯಮಿ ಮನೆಗೆ ಹೋಗಿ ಸತ್ಯವೇದವನ್ನು ಓದಿ ಪ್ರಾರ್ಥನೆ ಮಾಡಿದರು. ನನ್ನ ಜೀವಿತದಲ್ಲಿ ದೇವರಿಗೆ ಮೆಚ್ಚುಗೆಯಾಗುವ ಕಾರ್ಯವನ್ನು ಮಾತ್ರ ಮಾಡುತ್ತೇನೆ ಎಂದು ಅವರು ನಿರ್ಧರಿಸಿಕೊಂಡರು. ಆ ದಿನದಿಂದ ಆ್ಯಮಿಯವರು ಭಿಕ್ಷುಕರಿಗೆ ಊಟ ಕೊಡಲು ಸಭಾ ಸೇವಕರೊಂದಿಗೆ ಹೋಗುತ್ತಿದ್ದರು. ಈ ಜನರು ದೇವರ ವಿಷಯದಲ್ಲಿ ಆಸಕ್ತರಾಗಿರುವುದನ್ನು ಆ್ಯಮಿಯವರು ಗಮನಿಸಿದರು. ಆ್ಯಮಿಯವರು ಇವರಿಗೆ ದೇವರ ವಿಷಯವನ್ನು ತಿಳಿಸುತ್ತಾ ಅವರೊಡನೆ ಇರಲು ಪ್ರಾರಂಭಿಸಿದರು. ಆ್ಯಮಿಯವರು ಈ ಜನರಿಗೆಲ್ಲ ಒಂದು ಸಭೆಯನ್ನು ಕಟ್ಟಬೇಕೆಂದು ಆಲೋಚಿಸಿದರು. ಆದರೆ ಆರ್ಥಿಕ ವಿಷಯವಾಗಿ ಯಾರಿಗೂ ಸಹಾಯ ಕೇಳಲಿಲ್ಲ. ಈ ವಿಷಯಕ್ಕಾಗಿ ಅನೇಕ ದಿನಗಳು ಪ್ರಾರ್ಥಿಸಿದರು ಮತ್ತು ಕರ್ತನು ಉತ್ತರಿಸಿದನು. ದೇವರು ಆಕೆಯನ್ನು ಸೇವೆಗೆ ಕರೆಯುತ್ತಿದ್ದಾನೆಂದು ಆಕೆಗೆ ಅನಿಸಿತು. ಹಾಗಾಗಿ ಅವರು ಭಾರತಕ್ಕೆ ಬಂದು ಅವರ ಮಾತನ್ನು ಕೇಳುವ ಪ್ರತಿಯೊಬ್ಬರಿಗೂ ಕರ್ತನ ವಿಷಯದಲ್ಲಿ ಹೇಳುತ್ತಿದ್ದರು. ಒಂದು ದಿನ ಅವರು ಸುವಾರ್ತೆಯನ್ನು ಸಾರುತ್ತಿದ್ದಾಗ ಪ್ರೀನಾ ಎಂಬ ಒಂದು ಚಿಕ್ಕ ಹುಡುಗಿ ಅವರ ಮಾತುಗಳಿಂದ ಅಚ್ಚರಿಗೊಂಡಳು. ಆದರೆ ಜನರನ್ನು ನೋಡಿ ಪ್ರೀನಾ ಆ್ಯಮಿಯೊಡನೆ ಸಂಭಾಷಣೆ ಮಾಡಲು ಹೆದರಿದಳು. ಹಾಗಾಗಿ ರಾತ್ರಿ ಆ ಚಿಕ್ಕ ಹುಡುಗಿ ಆ್ಯಮಿಯವರನ್ನು ಹುಡುಕಿಕೊಂಡು ಅವರ ಮನೆಗೆ ಹೋದಳು. ಪ್ರೀನಾ ಒಬ್ಬ ದೇವದಾಸಿಯೆಂದು, ಅವಳು ದೇವಸ್ಥಾನದಿಂದ ತಪ್ಪಿಸಿಕೊಂಡು ಬಂದಿದ್ದಾಳೆಂದು ಆ್ಯಮಿಯವರು ತಿಳುಕೊಂಡರು. ಅಂದಿನಿಂದ ಅವರು ಪ್ರೀನಾಳಿಗೆ ಆಶ್ರಯ ಒದಗಿಸಿದರು. ಈ ಘಟನೆಯಿಂದ ಪ್ರೇರಿತರಾದ ಆ್ಯಮಿಯವರು ಯವನಸ್ಥ ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡಬೇಕೆಂದು ನಿರ್ಧರಿಸಿದರು. ಸುಮಾರು 55 ವರ್ಷಗಳು ಆ್ಯಮಿಯವರು ಭಾರತದಲ್ಲಿ ಸೇವೆ ಮಾಡಿದರು. 100ಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳನ್ನು ಸಾಕಿದರು. 1901ರಲ್ಲಿ ಡೊನವರ್ ಫೆಲೋಶಿಪ್ ಪ್ರಾರಂಭಿಸಿ ಚೆನ್ನೈನಲ್ಲಿ ಸೇವೆ ಮುಂದುವರಿಸಿದರು. ಕೆಲವೊಮ್ಮೆ ಅವರು ಒಬ್ಬ ಹುಡುಗಿಯನ್ನಾದರೂ ರಕ್ಷಿಸಲು ಸಾವಿರಾರು ಮೈಲಿ ದೂರ ಪ್ರಯಾಣ ಮಾಡುತ್ತಿದ್ದರು. ತಂದೆ ತಾಯಿಗಳಿಂದ ಕೈಬಿಡಲ್ಪಟ್ಟ ಮತ್ತು ದಾಸತ್ವಕ್ಕೆ ಒಳಗಾದ ಅನೇಕ ಮಕ್ಕಳಿಗೆ ಇವರು ಆಶ್ರಯ ಕೊಡುತ್ತಿದ್ದರು. ಕತ್ತಲೆಯಲ್ಲಿದ್ದ ಹೆಣ್ಣು ಮಕ್ಕಳಿಗೆ ಅವರು ಬೆಳಕಾದರು. ಅವರು ಆ್ಯಮಿಯವರನ್ನು ಅಮ್ಮ ಎಂದೇ ಕರೆಯುತ್ತಿದ್ದರು. 1912ರಲ್ಲಿ ಕ್ವೀನ್ ಮೇರಿ ಅವರು ಆ್ಯಮಿಯವರ ಸೇವೆಯನ್ನು ಗುರುತಿಸಿ ಡೊನಾವರ್ ಫೆಲೋಶಿಪ್ನಲ್ಲಿದ್ದ ಒಂದು ಆಸ್ಪತ್ರೆಗೆ ಹಣವನ್ನು ಒದಗಿಸಿದರು. 1913ರಲ್ಲಿ ಡೊನಾವರ್ ಫೆಲೋಶಿಪ್ ಸುಮಾರು 130 ಹೆಣ್ಣು ಮಕ್ಕಳಿಗೆ ಆಶ್ರಯ ನೀಡುತ್ತಿತ್ತು. ಆ್ಯಮಿಯವರ ಉದಾಹರಣೆಯು ಅನೇಕರಿಗೆ ದೇವರ ಸೇವೆ ಮಾಡಲು ಪ್ರೇರಣೆಯಾಯಿತು. ಈಗಲೂ ಡೊನಾವರ್ ಫೆಲೋಶಿಪ್ ಸುಮಾರು 500 ಹೆಣ್ಣು ಮಕ್ಕಳಿಗೆ 400 ಎಕರೆ ಭೂಮಿಯಲ್ಲಿ 50 ನರ್ಸ್ಗಳು ಮತ್ತು ಒಂದು ಆಸ್ಪತ್ರೆಯೊಂದಿಗೆ ಸೇವೆ ಸಲ್ಲಿಸುತ್ತಿದೆ. ಆ್ಯಮಿಯವರ ಜೀವನದಿಂದ ನಾವು ಕಲಿಯಬಹುದಾದ ಪಾಠವೇನೆಂದರೆ, ನಾವು ನಮ್ಮ ಜೀವಿತವನ್ನು ಕರ್ತನಿಗೆ ಒಪ್ಪಿಸಿಕೊಡುವುದಾದರೆ ನಾವು ಯಾರಾಗಿದ್ದರೂ ಸರಿ, ಎಲ್ಲಿದ್ದರೂ ಸರಿ, ದೇವರು ನಮ್ಮನ್ನು ತನ್ನ ಮಹಿಮೆಗೋಸ್ಕರ ಉಪಯೋಗಿಸುವವನಾಗಿದ್ದಾನೆ. ಯಾಕೆಂದರೆ ದೇವರು ಯಾರನ್ನೂ ಭೇದ ಮಾಡುವುದಿಲ್ಲ, ಎಲ್ಲರನ್ನೂ ಒಂದೇ ರೀತಿಯಾಗಿ ಪ್ರೀತಿಸುವವನಾಗಿದ್ದಾನೆ. ಗಲಾತ್ಯ 3:28 ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯೆಹೂದ್ಯನೂ ಗ್ರೀಕನೂ ಎಂದು, ಆಳು ಒಡೆಯ ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ. ಎಫೆಸದವರಿಗೆ ಬರೆದ ಪತ್ರಿಕೆ 5:17ರಲ್ಲಿ ಬರೆದಿರುವ ಪ್ರಕಾರ ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿ ತಿಳಿದವರಾಗಿರಿ. ಹೌದು, ನಾವು ನಮ್ಮನ್ನು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ನಮ್ಮ ಜೀವಿತದಲ್ಲಿ ಆತನ ಚಿತ್ತವೇನೆಂದು ತಿಳಿದುಕೊಂಡು ಆತ್ಮಿಕ ಜೀವಿತದಲ್ಲಿ ಅಭಿವೃದ್ಧಿ ಹೊಂದುತ್ತಾ ಕರ್ತನ ಮಹಿಮೆಗಾಗಿ ಜೀವಿಸೋಣ.
ದೇವರ ನಾಮಕ್ಕೆ ಸ್ತೋತ್ರವಾಗಲಿ.